find the 10th term of the AP. The given AP is 2, 7, 12 and so on. ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು 10th term. We have to find the 10th term of this AP. 10th term ಅಂತಂದ್ರೆ we have to find A10 ಅಂತ ಅರ್ಥ. ನಾವು A10 ಫೈಂಡ್ ಔಟ್ ಮಾಡಬೇಕು. This is the question. ಸೊ ಇಲ್ಲಿ ಈ ಒಂದು ಸೀಕ್ವೆನ್ಸ್ ಇಂದ ಅಥವಾ ಪ್ರೋಗ್ರೆಷನ್ ಇಂದ ನಾವು ಏನೇನು ಡಾಟಾ ಬರಿಬಹುದು ಅಂತಂದ್ರೆ ಫಸ್ಟ್ ಟರ್ಮ್ ಈಸ್ 2, A ಈಸ್ ಈಕ್ವಲ್ ಟು 2 ಅಂಡ್ ದ ಕಾಮನ್ ಡಿಫರೆನ್ಸ್ ಅವರೇನೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗಿರುತ್ತೆ ನೋಡಿ, 7 minus 2 it is 5, 12 minus 7 it is 5. So common difference is 5 and we have to find A10. So A10 is equal to question mark. A10 ಅನ್ನ ನಾವು ಡೈರೆಕ್ಟ್ ಆಗಿ ಏನು ಮಾಡಬಹುದು ಅಂತಂದ್ರೆ A plus 9D ಅಂತ ಬರೀಬಹುದು. ಜನರಲ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಏನಂತಂದ್ರೆ ಇಲ್ಲಿ ಸಬ್ಸ್ಕ್ರಿಪ್ಟ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಕಡಿಮೆ ಇರುತ್ತೆ ಯಾವುದು ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಡಿ. ಸೊ ಇಲ್ಲಿ 10 ಇದೆ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಡಿ ಶುಡ್ ಬಿ 9. ದೇರ್ಫೋರ್ A10 ಈಕ್ವಲ್ ಟು A plus 9D. ಅಥವಾ ಅದನ್ನ ನಾವು ಇನ್ನೊಂದು ರೀತಿನಲ್ಲೂ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ 10th ಟರ್ಮ್ ಕೇಳಿದ್ದಾರೆ ಅಂತಂದ್ರೆ n ಈಸ್ ಈಕ್ವಲ್ ಟು 10 ಅಂತ ಅರ್ಥ, ನಂಬರ್ ಆಫ್ ಟರ್ಮ್ಸ್. ಸೊ ಇಲ್ಲಿ ಎಷ್ಟಿದೆ ಅಂತ ಇಮ್ಯಾಜಿನ್ ಮಾಡಬೇಕು, 10 ಟರ್ಮ್ಸ್, ಅದರಲ್ಲಿ 10th ಟರ್ಮ್ ಕೇಳಿದ್ದಾರೆ ಅಂತ ಅರ್ಥ. ದೇರ್ಫೋರ್ n ಈಕ್ವಲ್ ಟು 10 ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. n ಈಕ್ವಲ್ ಟು 10 ಆದ್ರೆ nth ಟರ್ಮ್ ಫೈಂಡ್ ಔಟ್ ಮಾಡೋಂಥ ಫಾರ್ಮುಲಾ ಏನಿದೆ, an ಈಕ್ವಲ್ ಟು A plus n minus 1 into D ಅಂತ ಇದೆ. ಸೊ ಇನ್ ಪ್ಲೇಸ್ ಆಫ್ n ಇಫ್ ಯು ಸಬ್ಸ್ಟಿಟ್ಯೂಟ್ 10 ವಿ ಗೆಟ್ A10 and this is equal to A plus ಇಲ್ಲಿ 10 minus 1 into D, that is nothing but A plus 10 minus 1 is 9D. ಸೊ ಡೈರೆಕ್ಟ್ ಆಗಿ ನಾವು ಅದನ್ನ A plus 9D ಅದ್ರ ಬದಲಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಜನರಲ್ ಫಾರ್ಮಲ್ಲಿ ಏನು ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿದ್ವಿ ಆ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ A10 is nothing but A plus 9D. Here we know the value of A and D, substitute and simplify. This is equal to A ಅಂತಂದ್ರೆ 2 plus 9 into D ಅಂತಂದ್ರೆ 5. This is equal to 2 plus 9 5s are 45. 45 plus 2 ಅಂತಂದ್ರೆ 47. So this is the 10th term of the given progression. Next question. Yes, which term of the AP, ಯಾವುದು AP ಅಂತಂದ್ರೆ 3, 8, 13, 18 and so on is 78. ಸೊ 78 ಅನ್ನೋ ಟರ್ಮು ಅದು ಎಷ್ಟನೇ ಟರ್ಮ್, ಈ AP ನಲ್ಲಿ ಅದು ಎಷ್ಟನೇ ಟರ್ಮ್ ಅಂತ. 3 is the first term, 8 is the second term, 13 is the third term, 18 is the fourth term and so on. ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ 78 ಬರುತ್ತೆ. ಆ 78 ಎಷ್ಟನೇ ಟರ್ಮ್ ಆಗಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ A ಈಸ್ ಈಕ್ವಲ್ ಟು 3, D ಈಸ್ ಈಕ್ವಲ್ ಟು A2 ಮೈನಸ್ A1, A3 ಮೈನಸ್ A2, A4 ಮೈನಸ್ A3 ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ ನಾವು. 8 ಮೈನಸ್ 3 ಅಂತಂದ್ರೆ 5. ದೇರ್ಫೋರ್ ಕಾಮನ್ ಡಿಫರೆನ್ಸ್ ಇಸ್ 5. ಇಲ್ಲಿ 78 ಏನು ಹಾಗಾದ್ರೆ n ಅಂತ ಏನಾದರೂ ತಗೊಂಡ್ರೆ 78th ಟರ್ಮ್ ಆಗ್ತದೆ, 78ನೇ ಟರ್ಮ್ ಆಗುತ್ತೆ. ಆಕ್ಚುಲಿ ಅದು 78ನೇ ಟರ್ಮ್ ಅಲ್ಲ, ನಮಗೆ ಬೇಕಾಗಿರೋದೇನು ಅಂತಂದ್ರೆ ಈ 78 ಇಲ್ಲೆಲ್ಲೋ ಹಿಂಗೆ ಹೋಗ್ತಾ ಹೋಗ್ತಾ ಇಲ್ಲೆಲ್ಲೋ 78 ಇರುತ್ತೆ, ಅದು ಎಷ್ಟನೇದ್ದು ಅಂತ ಬೇಕು ನಮಗೆ. ಅಂದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇ n. ದೇರ್ಫೋರ್ n ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾದ್ರೆ ಈ 78 ಏನಂತ ಅನ್ಕೋಬೇಕು, ಅದೇ ಲಾಸ್ಟ್ ಟರ್ಮ್ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ ಅಂತ. ಸೊ ಅದನ್ನೇ ಲಾಸ್ಟ್ ಟರ್ಮ್ ಅಂತ ಅನ್ಕೊಂಡ್ರೆ an ಈಸ್ ಈಕ್ವಲ್ ಟು 78. ಈ ಸೀಕ್ವೆನ್ಸ್ ಅಲ್ಲಿ ಅದು ಲಾಸ್ಟ್ ಟರ್ಮ್. ಸೊ an ಈಕ್ವಲ್ ಟು 78. ಇಲ್ಲಿ n ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ವಿ ನೋ ದಟ್ an ಈಸ್ ಈಕ್ವಲ್ ಟು A plus n minus 1 into D. ಬಟ್ an ಈಸ್ 78. ದೇರ್ಫೋರ್ 78 ಈಸ್ ಈಕ್ವಲ್ ಟು A ಅಂತಂದ್ರೆ 3 ಪ್ಲಸ್ n ಮೈನಸ್ 1 ಇಂಟು D ಅಂದ್ರೆ 5. 3 ಈ ಕಡೆ ಬರಲಿ ಮೈನಸ್ 3 ಆಗುತ್ತೆ. 78 ಮೈನಸ್ 3 and this is equal to n minus 1 into 5. 78 minus 3 ಅಂತಂದ್ರೆ 75 and this is equal to n minus 1 into 5. ಡಿವೈಡ್ ಮಾಡಿ 5 1s 5 1s 5, 2 ಉಳಿತು 25 ಆಯಿತು, 5 5s 25.
Therefore, n minus 1 is equal to 15. n minus 1 equal to 15. If n minus 1 is 15, then n is equal to 15 minus 1 ಈ ಕಡೆ ತಗೊಂಡ್ರೆ ಪ್ಲಸ್ 1 ಆಯಿತು. Therefore, n equal to 16. So, 78 ಅನ್ನೋದು ಎಷ್ಟನೇ ಟರ್ಮ್ ಅಂತಂದ್ರೆ it is the 16th term. It is the 16th term of the given arithmetic progression. Next one, which term of the AP 21, 18, 15 and so on is minus 81? ಈ minus 81 ಅನ್ನೋದು ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಎಷ್ಟನೇ ಟರ್ಮ್ ಅಂತ ಈಗ ತಾನೇ ನಾವು ಮಾಡಿದ್ವಲ್ಲ, ಸೇಮ್ ಪ್ರಾಸೆಸ್. ಜೊತೆಗೆ ಝೀರೋ ಕೂಡ ಅದು ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡಬೇಕು. ಎರಡಿದೆ. ಓಕೆ, ಇಲ್ಲಿ ಫಸ್ಟಿಗೆ ನಾವೇನು ಮಾಡೋಣ ಅಂತಂದ್ರೆ -81 ಇದರ ಒಂದು ಟರ್ಮ್ ಅಂತ ಅನ್ಕೊಂಡ್ರೆ -81ಗೆ ನಾವು ಲಾಕ್ ಮಾಡ್ಕೊಂಡ್ರೆ ಫಸ್ಟ್ ಟರ್ಮ್ 21 ಆದರೆ ಲಾಸ್ಟ್ ಟರ್ಮ್ -81 ಆಗುತ್ತೆ. Therefore, A is equal to 21. Here D is equal to, ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. D ಅಂತಂದ್ರೆ ನೋಡಿ A2 minus A1 ಅಂತ ಮಾಡ್ತೀವಿ. A2 is 18 minus A1 is 21. 18 minus 21 ಅಂತಂದ್ರೆ -3. ಸಿಮಿಲರ್ಲಿ 15 minus 18 ಅವರೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಿರೋದ್ರಿಂದ ಒಂದು ಪೇರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಬಟ್ ವೆರಿಫೈ ಮಾಡಕ್ಕೆ ಹೇಳಿದಾಗ ಅಟ್ಲೀಸ್ಟ್ 3 ಪೇರ್ನ ನಾವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿ ಅಂತಂದ್ರೆ ಅಲ್ಲಿ 3 ಪೇರ್ಗಳಿಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು ಅಂತಂದ್ರೆ ಅವಾಗ ನಾವು ಜನರಲೈಸ್ ಮಾಡ್ಬೋದು ಅಥವಾ ಕನ್ಕ್ಲೂಡ್ ಮಾಡ್ಬೋದು ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ. ಬಟ್ ಇಲ್ಲಿ ಅವರೇ ಮೆನ್ಷನ್ ಮಾಡಿರೋದ್ರಿಂದ ಮೊದಲ 2 ಪೇರ್ಗಳನ್ನ ಕನ್ಸಿಡರ್ ಮಾಡಿದ್ರೆ ಸಾಕು. ಸೊ ಇಲ್ಲಿ -3 ಅಂತ ಏನು ಬಂತಲ್ಲ ಅದು ಆಕ್ಚುಲಿ ಕಾಮನ್ ಡಿಫ್ರೆನ್ಸ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಡಿಫ್ರೆನ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ, ಅಥವಾ ಒಂದು ನೆಗೆಟಿವ್ ನಂಬರ್ನ ಆಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ನೋ ಡೌಟ್ ಅಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಪಾಸಿಟಿವ್ ಇರುತ್ತೆ. ಈಗ -81 ವರೆಗೆ ನಾವು ತಗೊಂಡಿರೋದ್ರಿಂದ an ಈಸ್ ಈಕ್ವಲ್ ಟು -81. ಅದು ಎಷ್ಟನೇ ಟರ್ಮ್ ಅಂತ ಕೇಳಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ n ವಿಲ್ ಬಿ ಕ್ವೆಶ್ಚನ್ ಮಾರ್ಕ್. ಸೊ ಫಾರ್ಮುಲಾ ಏನಿದೆ, an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಇದೆ. a ಅಂತಂದ್ರೆ -81, ಇಟ್ ಈಸ್ ಈಕ್ವಲ್ ಟು a ಅಂದ್ರೆ 21 ಪ್ಲಸ್ n ಮೈನಸ್ 1, n ಗೊತ್ತಿಲ್ಲ, -1 ಇಂಟು ಡಿ ಅಂದ್ರೆ -3 ಇದೆ. ಸೊ ಬೆಟರ್ ಟು ಯೂಸ್ ಬ್ರಾಕೆಟ್. 21 ಈ ಕಡೆ ತಗೊಳ್ರಿ, -81 ಈ ಕಡೆ ಬಂದ್ರೆ -21 ಆಯ್ತು. ದಿಸ್ ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು -3. -21 -81 ಇದೆ, ಎರಡು ನೆಗೆಟಿವ್ ಇರೋದ್ರಿಂದ ಆ್ಯಡ್ ಮಾಡಬೇಕಾಗುತ್ತೆ ನಾವು. 1 1 2, 8 2 10. ಸೊ ನೆಗೆಟಿವ್ ಇರೋದ್ರಿಂದ -102 ಅಂಡ್ ದಿಸ್ ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು -3. ಈ -3 ಮತ್ತು n ಮೈನಸ್ 1 ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಡಿವೈಡ್ ಮಾಡಬೇಕಾಗುತ್ತೆ ನಾವು. ಸೊ -102 ಡಿವೈಡೆಡ್ ಬೈ -3 ಅಂಡ್ ದಿಸ್ ಇಸ್ ಈಕ್ವಲ್ ಟು n ಮೈನಸ್ 1. ಮೈನಸ್ ಕ್ಯಾನ್ಸಲ್ ಆಗಲಿ, 3 1 3 3 9, 1 ಉಳಿತು, 12 ಆಯಿತು, 3 4 12. ಸೊ 34 ಈಸ್ ಈಕ್ವಲ್ ಟು n ಮೈನಸ್ 1. -1 ಈ ಕಡೆ ತಗೊಳ್ರಿ, +1 ಆಗುತ್ತೆ. ಸೊ 34 + 1 ಈಸ್ ಈಕ್ವಲ್ ಟು n. Therefore, n ಈಸ್ ಈಕ್ವಲ್ ಟು 35. ಹಾಗಾದ್ರೆ -81 ಅನ್ನೋದು ಅದು ಎಷ್ಟನೇ ಟರ್ಮ್ ಅಂತಂದ್ರೆ 35th ಟರ್ಮ್, 35ನೇ ಟರ್ಮ್. ಅದೇ ರೀತಿನಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ಬೇಕು ಈಗ ಅಂತಂದ್ರೆ 0 ಅನ್ನೋದು ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡಬೇಕು. ಇದೇ ರೀತಿ ಡಿಕ್ರೀಸ್ ಆಗ್ತಾ ಹೋದ್ರೆ 0 ಎಷ್ಟನೇ ಟರ್ಮ್ ಆಗಿರುತ್ತೆ ಅಂತ. ಈಗ ನಾವೇನು ಅನ್ಕೋಬೇಕು, an ಲಾಸ್ಟ್ ಎಲ್ಲಿವರೆಗೆ ತಗೋಬೇಕು, 0 ವರೆಗೆ ಮಾತ್ರ ತಗೋಬೇಕು. ಸೊ 0 ವರೆಗೆ ತಗೊಂಡ್ರೆ ಫಸ್ಟ್ ಟರ್ಮ್ 21 ಆದ್ರೆ ಲಾಸ್ಟ್ ಟರ್ಮ್ ಏನಾಗುತ್ತೆ ಅಲ್ಲಿ 0 ಆಗುತ್ತೆ, ಅಥವಾ nth ಟರ್ಮ್ 0 ಆಗುತ್ತೆ. ಸೊ 0ಗೆ ಲಾಕ್ ಮಾಡ್ಕೋಬೇಕು ನಾವು. ಸೊ a ಈಕ್ವಲ್ ಟು 21, ಡಿ ಆಬ್ವಿಯಸ್ಲಿ -3. ಇಲ್ಲಿ an ಅಂತಂದ್ರೆ 0. ಸೊ ಫಸ್ಟ್ ಸಿಚುವೇಶನ್ ಅಲ್ಲಿ an -81 ಆಗಿತ್ತು, ಬಟ್ ಇಲ್ಲಿ 0. ಅಲ್ಲಿಗೆ ಮಾತ್ರ ನಾವು ಮಾಡ್ಕೊಂಡಿದ್ವಿ, ಕನ್ಸಿಡರ್ ಮಾಡಿದ್ವಿ. ಈಗ ಅಲ್ಲಿವರೆಗೆ ಎಷ್ಟು ಟರ್ಮ್ಸ್ ಇದೆ ಅದು ಬೇಕಾಗಿದೆ ನಮಗೆ. ಇಲ್ಲೂ ಕೂಡ n ಕ್ವಶನ್ ಮಾರ್ಕ್. ಫಾರ್ಮುಲಾ ಸೇಮ್, an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದ್ರೆ ಇಲ್ಲಿ 0 ಅಂಡ್ ದಿಸ್ ಇಸ್ ಈಕ್ವಲ್ ಟು 21 ಪ್ಲಸ್ n ಮೈನಸ್ 1 ಇಂಟು -3.
21 ಈ ಕಡೆ ತಗೊಂಡ್ರೆ -21 ಆಯಿತು. 0 ಇರೋದ್ರಿಂದ ಜಸ್ಟ್ ವಿ ಗೆಟ್ -21 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು n-1 ಇಂಟು -3. ಈಗ -3 ಡಿವೈಡ್ ಮಾಡೋಣ. -21 ಡಿವೈಡೆಡ್ ಬೈ -3 ಈಕ್ವಲ್ ಟು n-1. ಮೈನಸ್ ಕ್ಯಾನ್ಸಲ್, 3 1 ಜಾ 3 7 ಜಾ 21. 7 ಈಕ್ವಲ್ ಟು n-1 ಆದರೆ -1 ಈ ಕಡೆ ತಗೊಂಡ್ರೆ +1. ಸೊ 7 + 1 ಈಸ್ ಈಕ್ವಲ್ ಟು n. ದೇರ್ ಫಾರ್ n ಈಕ್ವಲ್ ಟು 8. ಸೊ 0 ಏನಿದೆ ಅದು 8th ಟರ್ಮ್ ಆಗಿದೆ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ವೆರಿಫೈ ಏನಂತಂದ್ರೆ ಇಲ್ಲೇನು ಕೊಟ್ಟಿರ್ತಾರೆ ನಂಬರು, ಆ ನಂಬರು ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಅವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಲೆಟ್ ಅಸ್ ಇಮ್ಯಾಜಿನ್ ದಟ್ ಇಟ್ ಈಸ್ ಇನ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಅದನ್ನೇ nth ಟರ್ಮ್ ಅಂತಾನು ಅನ್ಕೊಳ್ತೀವಿ. ಅನ್ಕೊಂಡು ಸಾಲ್ವ್ ಮಾಡಿದಾಗ n ಒಂದು ನ್ಯಾಚುರಲ್ ನಂಬರ್ ಬಂದ್ರೆ, n ಏನಾದ್ರೂ ಒಂದು ನ್ಯಾಚುರಲ್ ನಂಬರ್ ಬಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಅಲ್ಲೇನ್ ಕನ್ಸಿಡರ್ ಮಾಡಿದೀವಲ್ಲ nth ಟರ್ಮ್ ಅಂತೇಳಿ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಒನ್ ಆಫ್ ದ ಟರ್ಮ್ಸ್. ಒಂದು ವೇಳೆ n ಏನಾದ್ರೂ 0 ಬಂದ್ರೆ ಅಥವಾ ನೆಗೆಟಿವ್ ಬಂದ್ರೆ ಅಥವಾ ಒಂದು ಫ್ರಾಕ್ಷನ್ ಬಂದ್ರೆ, 3 ಸಿಚುವೇಶನ್ಸ್, n 0 ಬಂದ್ರೆ ಅಥವಾ n ಫ್ರಾಕ್ಷನ್ ಬಂದ್ರೆ, ಫ್ರಾಕ್ಷನ್ ಅಂತಂದ್ರೆ 1/2 ಈ ತರ, ಮತ್ತೆ 4/2 ಅಂತ ಬಂದ್ರೆ ಇದನ್ನ ಫ್ರಾಕ್ಷನ್ ಅಂತ ಅಲ್ಲ ನಾನು ಹೇಳೋದು, ಡಿವೈಡ್ ಮಾಡ್ಬೇಕು. ಈ ಸಿಂಪ್ಲಿಫೈಡ್ ಫಾರ್ಮಲ್ಲೂ ಕೂಡ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಅಂತಂದ್ರೆ ಆ ರೀತಿಯ ಫ್ರಾಕ್ಷನ್ ನಾನು ಹೇಳೋದು. 4/2 ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಎ ಫ್ರಾಕ್ಷನ್, ಬಟ್ ಇದನ್ನು ಡಿವೈಡ್ ಮಾಡ್ಬೋದು ನಾವು, ಒಂದು ನ್ಯಾಚುರಲ್ ನಂಬರ್ ಸಿಗುತ್ತೆ ನಮಗೆ. n ಒಂದ್ ವೇಳೆ ನೆಗೆಟಿವ್ ನಂಬರ್ ಬಂದ್ರೆ, 0 ಬಂದ್ರೆ ಅಥವಾ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಈ ರೀತಿಯ ಒಂದು ಫ್ರಾಕ್ಷನ್ ಏನಾದ್ರು ಬಂತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಅಲ್ಲೇನ್ ನಾವು an ಈಕ್ವಲ್ ಟು ಸಮ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ವಲ್ಲ ಅದು ಆ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಒಂದು ಟರ್ಮ್ ಅಲ್ಲ ಅಂತ. ಯಾಕಂದ್ರೆ n ಯಾವುದೇ ಕಾರಣಕ್ಕೂ 0 ಆಗಕ್ಕೆ ಸಾಧ್ಯ ಇಲ್ಲ, ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ, ಒಂದು ಫ್ರಾಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. n ಶುಡ್ ಬಿ ಆಲ್ವೇಸ್, ಇಟ್ ಶುಡ್ ಬಿ ಎ ನ್ಯಾಚುರಲ್ ನಂಬರ್. n ಅನ್ನೋದು ಒಂದು ನ್ಯಾಚುರಲ್ ನಂಬರ್. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂತ ಹೇಳ್ತೀವಿ ಹೊರತು 1/2 ಟರ್ಮ್ ಆ ರೀತಿ ಹೇಳೋದಿಲ್ಲ ಯಾವತ್ತೂ. ಅರ್ಧದ ಸೆಕೆಂಡ್ ಏನಂತಾರೆ ಇದು ಹಾಫ್ ದ ಟರ್ಮ್ ಈ ರೀತಿ ಎಲ್ಲೂ ಕೂಡ ನಾವು ಹೇಳೋದಿಲ್ಲ. -2nd ಟರ್ಮ್ ಅಂತ ಆ ರೀತಿ ನಾವು ಕೂಡ ನಾವು ಹೇಳೋದಿಲ್ಲ. ಹಾಗಾಗಿ n ಅನ್ನೋದು ಯಾವಾಗ್ಲೂ ಒಂದು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇದು ಈ ರೀತಿಯ ಕ್ವಶನ್ಸ್ಗಳಿಗೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಒಂದು ವೇಳೆ ಇಲ್ಲೇನಾದ್ರೂ n ಈಕ್ವಲ್ ಟು 8 ಅಂತ ಬರೋ ಬದಲಿಗೆ ಸಪೋಸ್ 3/2 ಅಂತ ಬಂದಿತ್ತು ಅಂತಂದ್ರೆ ಅವಾಗ ನಾವೇನಂತ ಕನ್ಕ್ಲೂಡ್ ಮಾಡಬೇಕು, 0 ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಈ ಅರಿಥಮೆಟಿಕ್ ಪ್ರೋಗ್ರೆಷನ್ 0 ಬರಲ್ಲ, ಅದೇನೋ ಸ್ಕಿಪ್ ಆಗಿ ಮುಂದೆ ಹೋಗುತ್ತೆ ಅಂತ ಅರ್ಥ. ಟರ್ಮ್ಸ್ಗಳನ್ನ ಬರಿಬೇಕಾದ್ರೆ ಹಿಂಗೆ ಇಲ್ಲಿ ನೋಡಿ 22 ಈ ಟರ್ಮ್ ಅಲ್ಲಿ ಇದೆಯಾ ಅಂತಂದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ, 22 ಇಲ್ಲ, 23 ಇಲ್ಲ. ಆಮೇಲೆ ಒಂದ್ ವೇಳೆ ರಿವರ್ಸ್ ಹೇಳಿದ್ರೆ 19 ಇಲ್ಲ, 17 ಇಲ್ಲ. ಯಾಕಂದ್ರೆ ಪ್ಯಾಟರ್ನ್ ಆ ರೀತಿ ನಾವು ಫ್ರೇಮ್ ಮಾಡಿದೀವಿ. ಸೊ 21 ಇಂದ ಡೈರೆಕ್ಟ್ ಆಗಿ 18 ಬರ್ತೀವಿ. ನಡುವೆ ಇರ್ತಕ್ಕಂಥ ಇಂಟೀಜರ್ಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಇಲ್ಲ ಇದರಲ್ಲಿ. 18 ಇಂದ ಡೈರೆಕ್ಟ್ ಆಗಿ 15 ಹೋಗ್ತೀವಿ, ನಡುವೆ 16, 17 ಅವುಗಳಿಲ್ಲ. ಸೊ ಆ ರೀತಿ ಅಲ್ಲೆಲ್ಲೋ ನಡುವೆ ಮಿಸ್ ಆಗಿರುತ್ತಂತ ಅರ್ಥ ಬಿಟ್ರೆ ಆ ಟರ್ಮ್ ಆ ಸೀಕ್ವೆನ್ಸ್ ಅಲ್ಲಿ ಇರೋದಿಲ್ಲ. ಸೊ ಇದನ್ನ ನಾವು ನೆನ್ಪಿಡಬೇಕು. n ಯಾವಾಗ್ಲೂ ಏನಾಗಿರ್ಬೇಕು, ನ್ಯಾಚುರಲ್ ನಂಬರ್ ಆಗಿರ್ಬೇಕು. Okay. Find number of terms in each of the following APs. ಸೇಮ್ ಕೊಟ್ಟಿದ್ದಾರಲ್ಲಿ ಏನು ಕೊಟ್ಟಿದ್ದಾರೆ, 7, 13, 19 and so on 205 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಟರ್ಮ್ 7, ಕಾಮನ್ ಡಿಫರೆನ್ಸ್ ಇನ್ನು ಫೈಂಡ್ ಮಾಡಿ. ಐ ಥಿಂಕ್ ಇಟ್ ಈಸ್ 6 ಅಂತ ಅನ್ಸುತ್ತೆ. 7, 13, 19 ಇದೆ. ಸೊ ಕಾಮನ್ ಡಿಫರೆನ್ಸ್ ಇಸ್ 6. ಲಾಸ್ಟ್ಗೆ 205 ಅಂತ ಕೊಟ್ಟಿದ್ದಾರೆ, ಅದನ್ನ an ಅಂತ ಅನ್ಕೊಳ್ಬೇಕು. ಸೇಮ್ ಪ್ರಾಸೆಸ್ n ನ ಫೈಂಡ್ ಔಟ್ ಮಾಡಬೇಕು. ಅದೇನೆ ನಮಗೆ ಬೇಕಾಗಿರ್ತಕ್ಕಂಥ ನಂಬರ್ ಆಫ್ ಟರ್ಮ್ಸ್ ಆಗಿರುತ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಚೆಕ್ ವೆದರ್ -150 ಇದು ಈಸ್ ಎ ಟರ್ಮ್ ಆಫ್ ದ AP 11, 8, 5, 2 and so on. ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಯಾವ ಅರಿಥಮೆಟಿಕ್ ಪ್ರೋಗ್ರೆಷನ್ ಅದು? 11, 8, 5, 2 and so on ಅಂತ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್. ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಈ -150 ಅನ್ನೋದು ಬರುತ್ತಾ ಬರಲ್ವಾ ಅಂತ ಇದನ್ನ ನಾವು ಚೆಕ್ ಮಾಡಬೇಕು. ಅದಕ್ಕೆ ಕೇಳ್ತಾರೆ ಚೆಕ್ ಅಂತ ಕೇಳಿದ್ದಾರೆ. ಅಂದ್ರೆ ಗೊತ್ತಿಲ್ಲ, ಪಕ್ಕ ಗೊತ್ತಿಲ್ಲ ನಮಗೆ, ಚೆಕ್ ಮಾಡಬೇಕು.
ಸೊ ಚೆಕ್ ಮಾಡೋ ಸಲುವಾಗಿ ನಾವೇನಂತ ಅನ್ಕೊಳ್ತೀವಿ ಅಂತಂದ್ರೆ ಇದು ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ದಟ್ ಇಟ್ ಈಸ್ ಒನ್ ಆಫ್ ದ ಟರ್ಮ್ಸ್. ಸೊ -150 ಅಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳೋಣ, ಅದೇ ಲಾಸ್ಟ್ ಟರ್ಮ್ ಅಂತ ಅನ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಇಲ್ಲಿ a = 11 ಕಾಮನ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? ಹಾಗಾದ್ರೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 11 - 3 is 8. a2 - a1 ಮಾಡ್ತೀವಲ್ಲ, 8 - 11 ಮಾಡ್ತೀವಿ. ಸಿಮಿಲರ್ಲಿ 5 - 8, 2 - 5 ಮಾಡೋದ್ರಿಂದ ಕಾಮನ್ ಡಿಫ್ರೆನ್ಸ್ -3 ಆಗುತ್ತೆ. ಇನ್ನು ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ ನನಗೆ, n = ? ಇರಲಿ. ಇದನ್ನ ಲಾಸ್ಟ್ ಟರ್ಮ್ ಅಂತ ಅನ್ಕೊಂಡಿರೋದ್ರಿಂದ an = -150. ಈಗ ಸಾಲ್ವ್ ಮಾಡಬೇಕು. n ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ನಾವು ಇದು ಡಿಸೈಡ್ ಮಾಡ್ತೀವಿ, ಇದು ಈ ಸೀಕ್ವೆನ್ಸ್ ಅಲ್ಲಿ ಬರುತ್ತಾ ಬರಲ್ವಾ ಅಂತ. ಓಕೆ, ವಿ ನೋ ದಟ್ an is equal to a plus n minus 1 into d. ಬಟ್ n ಅಂತಂದ್ರೆ -150. ಇದು ಲೆಟ್, ಇದು ಯಾವ್ದಿದು? an = -150 ಅನ್ನೋದು ಪಕ್ಕ ಅಲ್ಲ, ಕನ್ಫರ್ಮ್ ಆಗಿ ತಗೊಂಡಿಲ್ಲ ನಾವು, ಇರಬಹುದು ಅಂತ ತಗೊಂಡಿರೋದು ಅಷ್ಟೇ, ಇರಬಹುದು ಅಂತ ತಗೊಂಡಿರೋದು. an = 11 plus n minus 1 into d ಅಂದ್ರೆ -3. ಮೈನಸ್ ಈ ಕಡೆ ಬರಲಿ. -150 - 11 = n minus 1 into -3. -150 - 11 ಅಂತಂದ್ರೆ -161. ಎಸ್, -161 = n minus 1 into -3. -3ನ ಡಿವೈಡ್ ಮಾಡಿದ್ರೆ ವಿ ಗೆಟ್ -161 divided by -3 and this is equal to n minus 1. ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು ಅಂತಂದ್ರೆ 3ಯ ಡಿವಿಸಿಬಿಲಿಟಿ ರೂಲ್ ಏನಿದೆ, ಡಿಜಿಟ್ಗಳನ್ನ ಆಡ್ ಮಾಡಬೇಕು. ಆ ಡಿಜಿಟ್ಗಳ ಸಮ್ ಏನಾದರೂ 3 ಇಂದ ಡಿವೈಡ್ ಆದ್ರೆ ಅಥವಾ ಅದು ಮಲ್ಟಿಪಲ್ ಆಫ್ 3 ಆಗಿತ್ತು ಅಂತಂದ್ರೆ ಆವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಈ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇದು ಡಿವೈಡ್ ಆಗ್ತಾ ಇಲ್ಲ. ಈಗ ನಿಮ್ಗೆ ಡೌಟ್ ಬರ್ಬೋದು, -1 ಈ ಕಡೆ ತಗೊಂಡು ಏನಾದರೂ ಆಡ್ ಮಾಡಿ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗ್ಬೋದೇನೆ ಅಂತ. ನೋ, ಇಲ್ಲಿ ಡಿವೈಡ್ ಆದ್ರೇನೆ ಮಾತ್ರ ಅಲ್ಲ ಆಗೋದು, ಇಲ್ಲ ಅಂತಂದ್ರೆ ಅಲ್ಲೂ ಆಗಲ್ಲ. ಬೇಕಿದ್ರೆ ನಾವು ವೆರಿಫೈ ಮಾಡೋಣ ಒಂದ್ಸರಿ. 161/3 -1 ಈ ಕಡೆ ತಗೋಣ +1 and this is equal to n. ಈಗ LCM ತಗೊಂಡ್ರೆ ಇದು 3 ಬಂತು. 161 + 3 ಅಂತಂದ್ರೆ 164. 164 divided by 3 and it is equal to n. ಈಗ ನೋಡಿ 6 + 4 10, 10 + 1 11. 11 ಅಂದ್ರೆ ಮತ್ತೆ ಡಿಜಿಟ್ಗಳನ್ನ ಆಡ್ ಮಾಡಿದ್ರೆ 1 + 1 2 ಬಂತು. 2 is not divisible by 3 ಅಥವಾ 11 is not divisible by 3. Therefore 164/3 ಏನಿದೆ ಅದೇ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇರೋದು. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಡೆಸಿಮಲ್ ಅಲ್ಲಿ ಬರಿಬಹುದು ಅಷ್ಟೇನೆ. ಬಟ್ n ಕೆನಾಟ್ ಬಿ ಎ ಡೆಸಿಮಲ್ ವ್ಯಾಲ್ಯೂ. n ಅನ್ನೋದು ಒಂದು ಡೆಸಿಮಲ್ ವ್ಯಾಲ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿಚ್ ಈಸ್ ನಾಟ್ ಪಾಸಿಬಲ್, which is not possible value for n, because n should be a natural number. n ಅನ್ನೋದು ಒಂದು ನ್ಯಾಚುರಲ್ ನಂಬರೇ ಆಗಿರಬೇಕು, ಈ ರೀತಿ ಬರೋದು ಸಾಧ್ಯ ಇಲ್ಲ. ಸೊ ಇದರಿಂದ ಏನು ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, ದಿಸ್ ಇಂಪ್ಲೈಸ್ ಅಥವಾ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ -150 ಈಸ್ ನಾಟ್ a term of the given arithmetic progression. -150 is not a term of given arithmetic progression ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಈ ರೀತಿ ಡಿಫ್ರೆಂಟ್ ಕ್ವಶನ್ಸ್ಗಳು ಕೇಳ್ತಾರೆ, ವೆರೈಟಿ ಆಫ್ ಕ್ವಶನ್ಸ್ಗಳು ಕೇಳ್ತಾರೆ. ನಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ ಅಷ್ಟೇ. Determine the AP whose third term is 5. Whose third term is 5 and seventh term is 9 and seventh term is 9. ಈ ರೀತಿ ಇರೋ ತರ ಥರ್ಡ್ ಟರ್ಮ್ 5 ಆಗಿರಬೇಕು, ಸೆವೆಂತ್ ಟರ್ಮ್ 9 ಆಗಿರಬೇಕು.
ಈ ರೀತಿ ಇರುವಂತಹ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. 3ನೇ ಪದ 5 ಆಗಿರಬೇಕು, 7ನೇ ಪದ 9 ಆಗಿರುವಂತಹ ಸಮಾಂತರ ಶ್ರೇಣಿನ ನಾವು ಕಂಡುಹಿಡಿಯಬೇಕಾಗಿದೆ. ಸೊಲ್ಯೂಷನ್. ಥರ್ಡ್ ಟರ್ಮ್ 5 ಅಂತಂದ್ರೆ we can write it as a3. a3 is equal to 5. Seventh term is 9, so a7 is equal to 9. We know that a3 can be written as a plus 2d. 3 ಇದೆ ಅಂತಂದ್ರೆ ಕೋಎಫಿಷಿಯಂಟ್ ಒಂದು ಕಡಿಮೆ ಇರಬೇಕು, 2 ಬರುತ್ತೆ. This is equal to 5. a7 ಅಂತಂದ್ರೆ we can write it as a plus 6d. This is equal to 9. So a plus 2d equal to 5, a plus 6d equal to 9. ಇಲ್ಲಿ ನೀವು ಎರಡು ರೀತಿ ಸಾಲ್ವ್ ಮಾಡ್ಬೋದು. ಒಂದು ಎಲಿಮಿನೇಷನ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್. ನಾನು ಯೂಶುವಲಿ ಏನು ಮಾಡ್ತೀನಿ ಅಂದರೆ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ತೀನಿ. ಇದನ್ನು 1 ಅಂತ ಕರೆಯೋಣ, ಇದನ್ನು 2 ಅಂತ ಕರೆಯೋಣ. 2 minus 1 ಮಾಡ್ತೀನಿ. 2 minus 1. ಸೊ ಈಕ್ವೇಷನ್ 2 ಏನಿದೆ, a plus 6d equal to 9. ಈಕ್ವೇಷನ್ 1 ಏನಿದೆ, a plus 2d equal to 5. ಸೊ ಮೈನಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಸೆಕೆಂಡ್ ಈಕ್ವೇಷನ್ ಎಲ್ಲ ಟರ್ಮ್ಗಳು ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 6 minus 2 ಅಂತಂದರೆ ವಿ ಗೆಟ್ 4d. 9 minus 5 ಇಟ್ ಈಸ್ ಆಲ್ಸೋ 4. ಸೊ 4 ಕ್ಯಾನ್ಸಲ್ ಆದರೆ ಕಾಮನ್ ಡಿಫ್ರೆನ್ಸ್ ಈಸ್ 1. ಕಾಮನ್ ಡಿಫ್ರೆನ್ಸ್ 1 ಬಂತು. ಈ ಡಿ ಈಕ್ವಲ್ ಟು 1 ಅನ್ನು ಯಾವುದಾದ್ರೂ ಒಂದರಲ್ಲಿ ಹಾಕಿ. ನಾನು ಏನು ಮಾಡ್ತೀನಿ, ಈಕ್ವೇಷನ್ ನಂಬರ್ 1 ಅಲ್ಲಿ ಹಾಕ್ತೀನಿ. ಪುಟ್ ಡಿ ಈಕ್ವಲ್ ಟು 1 ಇನ್ 1. ಫಸ್ಟ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಈಕ್ವೇಷನ್ ಏನಿದೆ, a plus 2d ಈಕ್ವಲ್ ಟು 5. a plus 2 ಇಂಟು ಡಿ ಅಂತಂದ್ರೆ ಎಷ್ಟಿದೆ, ಇಲ್ಲಿ 1 ಇದೆ. ಸೊ 1 ಈಕ್ವಲ್ ಟು 5. ಸೊ a plus 2 1s are 2, it is equal to 5. a equal to 5 plus 2 ಆ ಕಡೆ ತಗೊಂಡ್ರೆ -2 and this is equal to 3. ಸೊ ಫಸ್ಟ್ ಟರ್ಮ್ ಈಸ್ 3 and ಕಾಮನ್ ಡಿಫರೆನ್ಸ್ ಈಸ್ 1. ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ 1. ಇವೆರಡು ಸಿಕ್ಕರೆ ಸಾಕು, ನಾವೇನು ಮಾಡ್ಬೋದು, ಅರಿಥಮೆಟಿಕ್ ಪ್ರೋಗ್ರೆಷನ್ ಬರೀಬಹುದು. ಸೊ ವಿ ನೋ ದಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ ಗಿವನ್ ಬೈ a plus d, a plus 2d, a plus 3d and so on. ಅಟ್ಲೀಸ್ಟ್ 3 ಇಲ್ಲ 4 ಟರ್ಮ್ಗಳು ಬರೆದ್ರೆ ಸಾಕು. ಎ ಅಂತಂದ್ರೆ 3 ಇದೆ. ನೆಕ್ಸ್ಟ್ ಟರ್ಮ್ ಬೇಕು ಅಂತಂದ್ರೆ ಏನು ಮಾಡಬೇಕು, ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ 1 ಇದೆ. ಸೊ ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೆ, 3 + 1 ದಟ್ ಈಸ್ 4. ನೆಕ್ಸ್ಟ್ ಟರ್ಮ್ ಬೇಕು ಅಂತಂದ್ರೆ ಮತ್ತೆ ಅದನ್ನೇ ಆ್ಯಡ್ ಮಾಡಬೇಕು. 3 + 1 ಸಾರಿ 4 + 1 5, 5 + 1 6, 6 + 1 7 ಆ್ಯಂಡ್ ಸೊ ಆನ್. ಈಗ ನೀವು ವೆರಿಫೈ ಮಾಡೋ ಸಲುವಾಗಿ 7th ಟರ್ಮ್ ಅಂತಂದ್ರೆ 7 ಟರ್ಮ್ಗಳನ್ನ ಬರೆಯೋದೇನು ಕಷ್ಟ ಅಲ್ಲ, ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು. 7 + 1 8, 8 + 1 9, 9 + 1 10 ಈ ರೀತಿ ಇರುತ್ತೆ ಟರ್ಮ್ಸ್ಗಳು. ಈಗ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ ಡಾಟಾ ಇಲ್ಲಿ ಕರೆಕ್ಟಾಗಿ ಹೊಂದಿಕೆ ಆಗುತ್ತಾ ಅಂತ ನೋಡಿ ಒಂದ್ಸರಿ. ಟ್ಯಾಲಿ ಆಗುತ್ತಾ. ಥರ್ಡ್ ಟರ್ಮ್ ಈಸ್ 5 ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಟರ್ಮ್ ಈಸ್ 5. 7th ಟರ್ಮ್ ಈಸ್ 9, ಥರ್ಡ್ 4th 5th 6th 7th ಟರ್ಮ್ ಈಸ್ 9. ಕರೆಕ್ಟ್ ಆಗಿದೆ. therefore ಆ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತಂದ್ರೆ ಇದು 3 4 5 6 7 8 9 10. ದಿಸ್ ಇಸ್ ದ ರಿಕ್ವೈರ್ಡ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಯೂಸ್ ಮಾಡಿದ್ದು. ಬಟ್ ಅದು ಬಂದಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಬೇಸಿಕ್ ಏನಂದ್ರೆ ನಾಲೆಜ್ ಇರುತ್ತಲ್ಲ ನಿಮಗೆ, ಹಾಗಾಗಿ ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಫೈಂಡ್ 31st ಟರ್ಮ್ ಆಫ್ ಎನ್ ಎ ಪಿ. ನಾವೇನು ಫೈಂಡ್ ಮಾಡಬೇಕು, 31st ಟರ್ಮ್ ಇದನ್ನ ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ 31st ಟರ್ಮ್ ಆಫ್ ದ ಎ ಪಿ whose 11th term is 38. 11th term is ಎಷ್ಟಿದೆ 38. 11th term is 38 and 16th term is 73. 11ನೇ ಪದ 38, 16ನೇ ಪದ 73 ಆಗಿದ್ರೆ ಆ ಸಮಾಂತರ ಶ್ರೇಣಿಯ 31ನೇ ಪದವನ್ನ ನಾವು ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ 31st ಟರ್ಮ್ ಆಫ್ ದ ಗಿವನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊಲ್ಯೂಷನ್. ಗಿವನ್ ದಟ್ 11th ಟರ್ಮ್ is 38. 11th ಟರ್ಮ್ ಅಂತಂದ್ರೆ A11. ದಿಸ್ is equal to 38. 16th term is 73. means A16 is equal to 73. A11 ಅನ್ನ A plus 10D ಅಂತ ಬರೀಬಹುದು. therefore A plus 10D
is equal to 38. 16th term ಅಂತಂದ್ರೆ a plus 15d equal to 73. ಸೇಮ್ ಪ್ರಾಸೆಸ್ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ವಲ್ಲ ಅದೇನೆ. ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್. ಲೀನಿಯರ್ ಈಕ್ವೇಷನ್ ಇನ್ ಟೂ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್. ಸೊ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಟೂ ವೇರಿಯಬಲ್ಸ್ನ ಬೇರೆ ಬೇರೆ ಮೆಥಡಿಂದ ನಾವು ಸಾಲ್ವ್ ಮಾಡ್ತೀವಿ. ಅದರಲ್ಲಿ ಒಂದು ಮೆಥಡ್ ಯಾವುದು ಅಂತಂದ್ರೆ ಎಲಿಮಿನೇಷನ್ ಮೆಥಡ್. ಇಲ್ಲಿ ಎ ಇರೋದ್ರಿಂದ ನಾವು ಎಲಿಮಿನೇಟ್ ಮಾಡಬಹುದು. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1 ಆ್ಯಂಡ್ ದಿಸ್ ಒನ್ ಆಸ್ ಈಕ್ವೇಷನ್ ನಂಬರ್ 2. 2 - 1 ಮಾಡಿ. 2 - 1 ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. ಸೊ ಈಕ್ವೇಷನ್ 2 ಏನಿದೆ ಅಂತಂದ್ರೆ a plus 15d equal to 73. ಈಕ್ವೇಷನ್ ನಂಬರ್ 1 ಏನಿದೆ a plus 10d equal to 38. ಸೊ ಮೈನಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಮೈನಸ್ 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 ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಆಯಿತು. 15d ನಲ್ಲಿ 10d ಹೋದರೆ ವಿ ಗೆಟ್ 5d ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು 73 - 38. ಇದು 6 ಮಾಡ್ಕೊಂಡು ಇಲ್ಲಿ 13 ಮಾಡ್ಕೊಂಡ್ರೆ 13 - 8 ಎಷ್ಟಾಗುತ್ತೆ? 5. 6 - 3 is 3. 5 1s 5 7s 35. Therefore ಕಾಮನ್ ಡಿಫ್ರೆನ್ಸ್ ಈಸ್ 7. ಕಾಮನ್ ಡಿಫ್ರೆನ್ಸ್ ಸಿಕ್ತು ನಮಗೆ 7 ಅಂತ. ನೆಕ್ಸ್ಟ್ ಒನ್, ಈ ಡಿನ ನಾವು ಯಾವುದ್ರಲ್ಲಿ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎ. ಸೊ 31st ಟರ್ಮ್ ಬೇಕು ಅಂತಂದ್ರೆ ನಾವು ಆಕ್ಚುಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು A31. A31 ಈಸ್ ನಥಿಂಗ್ ಬಟ್ a plus 30d. ಸೊ a plus 30d ನ ನಾವು ಸಿಂಪ್ಲಿಫೈ ಮಾಡಿದ್ರೆ A31 ಸಿಗುತ್ತೆ ನಮಗೆ. ಸೊ a plus 30d ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವಿ ವಾಂಟ್ a ಅಂಡ್ d ಎರಡು ಬೇಕು ನಮಗೆ. ಈಗ ಆಲ್ರೆಡಿ ಡಿ ಸಿಕ್ಕಿದೆ. ಈ ಡಿನ ಈ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಸಿಗುತ್ತೆ. ಎ ಮತ್ತು ಡಿ ಎರಡನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 31st ಟರ್ಮ್ ಸಿಗ್ತದೆ. ಸೊ ದಿಸ್ ಇಸ್ ದ ಲಾಜಿಕ್. ಸೊ ಪುಟ್ ಡಿ ಈಕ್ವಲ್ ಟು 7 ಇನ್ ಈಕ್ವೇಷನ್ ನಂಬರ್ 1. ಯಾಕಂದ್ರೆ ಟರ್ಮ್ಸ್ಗಳ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ 15 73 ಇದೆ, ಇಲ್ಲಿ 38 10 ಇದೆ. ಸೊ ಬೆಟರ್ ಟು ಯೂಸ್ ದಿಸ್ ಒನ್. a plus 10 d ಅಂತಂದ್ರೆ 7 ಇದೆ. ಸೊ 7 this is equal to 38. a plus 10d equal to 38. Okay. a equal to a plus 10 7s are 70. This is equal to 38. a equal to 38 minus 70 plus 70 ಆ ಕಡೆ ತಗೊಂಡೆ minus 70 ಆಯಿತು. ಸೊ a equal to ಇದು ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. 70 minus 38 ಐ ಥಿಂಕ್ ಇಟ್ ಈಸ್ 32, ಬಟ್ 70 ದೊಡ್ಡ ನಂಬರ್ ಆಗಿರೋದ್ರಿಂದ minus 32 ಬರ್ತದೆ. minus 32. ಸೊ ಫಸ್ಟ್ ಟರ್ಮ್ ಈಸ್ minus 32 ಆ್ಯಂಡ್ ದ ಕಾಮನ್ ಡಿಫರೆನ್ಸ್ ಇಸ್ 7. ನೌ ಯಾವುದು? A31 ಬೇಕು ನಮಗೆ. ಸೊ A31 ಈಸ್ ನಥಿಂಗ್ ಬಟ್ a plus 30d. a ಅಂದರೆ minus 32 plus 30 into common difference is 7. This is equal to minus 32 plus 210. ಈಗ ಸಬ್ಟ್ರಾಕ್ಟ್ ಮಾಡಿ. 210 minus 32 minus 32. 0 10 10 minus 2 is 8. 1 10 10 minus 3 it is 7. 178. Therefore A31 ಅಥವಾ 31st term is 178. This is the required term of the arithmetic progression. Next question. An AP consists of 50 terms. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ?
50 ಟರ್ಮ್ಸ್ ಇದೆ, 50 ಟರ್ಮ್ಸ್, ಆಫ್ ವಿಚ್ ಥರ್ಡ್ ಟರ್ಮ್ ಈಸ್ 12. ಥರ್ಡ್ ಟರ್ಮ್ ಮೂರನೇ ಪದ ಯಾವುದು? 12. ಥರ್ಡ್ ಟರ್ಮ್ ಈಸ್ 12 ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 106. ಫೈಂಡ್ 29th ಟರ್ಮ್. ನೋಡಿ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಆ್ಯಂಡ್ ಎ ಪಿ ಕನ್ಸಿಸ್ಟ್ ಆಫ್ 50 ಟರ್ಮ್ಸ್. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿ 50 ಟರ್ಮ್ಗಳಿದೆ. ಸೊ ದಿಸ್ ಈಸ್ ಎನ್ ಈಕ್ವಲ್ ಟು 50. ಎನ್ ಈಕ್ವಲ್ ಟು 50. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 50 ಇದೆ. ಆಫ್ ವಿಚ್ ಥರ್ಡ್ ಟರ್ಮ್ ಈಸ್ 12. ಮೂರನೇ ಟರ್ಮ್ ಯಾವುದು ಅಂತಂದರೆ 12. ಸೊ A3 ಈಸ್ ಈಕ್ವಲ್ ಟು 12. ಥರ್ಡ್ ಟರ್ಮ್ ಈಸ್ 12 ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 106. ಲಾಸ್ಟ್ ಟರ್ಮ್ ಅಂದರೆ AN. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಇಲ್ಲಿ 50 ಟರ್ಮ್ಸ್ ಇರೋದ್ರಿಂದ A50. ಈ 50 ಅನ್ನೋದು ಕೊಟ್ಟಿರಲಿಲ್ಲ ನಮಗೆ ಅಂತಂದರೆ ನಾವಲ್ಲಿ ಏನು ಬರ್ಕೊಳ್ಬೇಕಾಗಿತ್ತು? AN ಅಂತ ಬರಿಬೇಕಾಗಿತ್ತು. ಸೊ 50th ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಎಷ್ಟಂತ ಹೇಳ್ತಾನೆ ಅಂತಂದರೆ 106, 106. ದಿಸ್ ಇಸ್ ದ ಲಾಸ್ಟ್ ಟರ್ಮ್. ಮತ್ತು ನಂಬರ್ ಆಫ್ ಟರ್ಮ್ಸ್ 50 ಇರೋದ್ರಿಂದ ಅದು A50 ಆಗಿರುತ್ತೆ, 50th ಟರ್ಮ್. ಸೊ ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಫೈಂಡ್ ದ 29th ಟರ್ಮ್. 29th ಟರ್ಮ್ ಅಂದರೆ A29 ಶುಡ್ ಬಿ ಕ್ಯಾಲ್ಕುಲೇಟೆಡ್. A29 ಫೈಂಡ್ ಔಟ್ ಮಾಡಬೇಕು ಅಂತಂದರೆ A ಪ್ಲಸ್ ನೋಡಿ, A29 ಇಸ್ ನಥಿಂಗ್ ಬಟ್ A ಪ್ಲಸ್ 28D. ಸೇಮ್ ಪ್ರಾಸೆಸ್ A ಮತ್ತು D ಎರಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. A ಮತ್ತು D ಎರಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ A50 ಅಂತ ಬರ್ಕೊಳ್ಳಿ ಅಂತಾನೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ನ ಕೊಟ್ಟಿರೋದು 50 ಅಂತ ಕೊಟ್ಟಿರೋದು. ಇದನ್ನ ಕೊಟ್ಟಿರಲಿಲ್ಲ ಅಂತಂದ್ರೆ ಇಲ್ಲೇನಾಗ್ತಿತ್ತು? AN ಆಗ್ತಿತ್ತು. 3 ವೇರಿಯೇಬಲ್ಗಳು ಬಂದ್ಬಿಡ್ತಿತ್ತು. ಇಲ್ಲಿಂದ A ಪ್ಲಸ್ 2D, A ಮತ್ತು D ವೇರಿಯೇಬಲ್ಸ್ ಆಯಿತು. ಇಲ್ಲಿ ಎನ್ ಕೊಟ್ಟಿರಲಿಲ್ಲ ಅಂದಿದ್ರೆ A ಪ್ಲಸ್ N-1 ಇಂಟು D ಅಂತ ಬರೀತಿದ್ವಿ. ಅಲ್ಲಿ ಏನು ವೇರಿಯೇಬಲ್, D ವೇರಿಯೇಬಲ್, N ವೇರಿಯೇಬಲ್. ಸೊ ಇಲ್ಲಿ 2 ವೇರಿಯೇಬಲ್ಸ್ ಇದೆ, ಇಲ್ಲಿ 3 ವೇರಿಯೇಬಲ್ಸ್ ಇದೆ. ಈ 2 ಈಕ್ವೇಷನ್ ಇಂದ ಆ 3 ವೇರಿಯೇಬಲ್ಗಳನ್ನು ಫೈಂಡ್ ಔಟ್ ಮಾಡೋದು ಆಗೋದಿಲ್ಲ. ಹಾಗಾಗಿ ಇಲ್ಲಿ n ಪ್ಲೇಸಲ್ಲಿ 50 ಬರ್ಕೊಳ್ಳಿ ಅಂತಾನೆ ಇಲ್ಲಿ ಡಾಟಾದಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ 50 ಅಂತ ಕೊಟ್ಟಿರೋದು. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 50 ಟರ್ಮ್ಗಳಿದೆ ಅಂತ ಯಾಕೆ ಮೆನ್ಷನ್ ಮಾಡಿದಾನೆ ಅಂತಂದ್ರೆ ಇಲ್ಲಿ 50 ಬರೀಲಿ ಅಂತ. ಸೊ ಸೇಮ್ ಪ್ರಾಸೆಸ್ ಈ ಎರಡು ನಾವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ವಿ ಗೆಟ್ A ಅಂಡ್ D. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತದೆ. ಸೊ A3 A ಪ್ಲಸ್ 2D ಈಕ್ವಲ್ ಟು 12. ಸಿಮಿಲರ್ಲಿ A ಪ್ಲಸ್ 49D ಇದನ್ನ ಮೇಲೆ ಬರ್ಕೊಂಡ್ಬಿಡ್ತೀನಿ ನಾನು ಡೈರೆಕ್ಟ್ ಆಗಿ. A ಪ್ಲಸ್ 49D ಈಕ್ವಲ್ ಟು 106. ಎರಡನ್ನು ಸಾಲ್ವ್ ಮಾಡೋಣ. ಮೈನಸ್ 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 ಕ್ಯಾನ್ಸಲ್ಡ್. 49 ಮೈನಸ್ 2 ಅಂತಂದರೆ 47D ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 6 2 4, 10 ಮೈನಸ್ 1 ಅಂತಂದರೆ 9. 47 1 47, 47 2 94 ಅನಿಸುತ್ತೆ ಆ್ಯಕ್ಚುಲಿ. ಎಸ್. ಸೊ ಕಾಮನ್ ಡಿಫ್ರೆನ್ಸ್ ಇಸ್ 2. ಕಾಮನ್ ಡಿಫ್ರೆನ್ಸ್ ಇಸ್ 2. ನೋಡಿ, ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ನೆಗೆಟಿವ್ 0 ಆಗಿರ್ಬೋದು, ಜೊತೆಗೆ ಫ್ರಾಕ್ಷನ್ ಕೂಡ ಆಗಿರ್ಬೋದು. 1/2, 5/3, -7/8 ಈ ಥರ ಕೂಡ ಬರ್ಬೋದು. ಫ್ರಾಕ್ಷನ್ ನೆಗೆಟಿವ್ ಕೂಡ ಆಗ್ಬೋದು, ಫ್ರಾಕ್ಷನ್ ಕೂಡ ಆಗಿರ್ಬೋದು ಕಾಮನ್ ಡಿಫ್ರೆನ್ಸ್. ಬಟ್ ಎನ್ ಮಾತ್ರ ಭಾಳ ಕೇರ್ಫುಲ್ ಆಗಿ ನೋಡ್ಬೇಕು ನಾವು. ಎನ್ ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು ಯಾವುದೋ ಒಂದು ಈಕ್ವೇಷನ್ ಸ್ಟಾರ್ ಅಂತ ಅನ್ಕೊಂಡ್ರೆ ಈ ಸ್ಟಾರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. A ಪ್ಲಸ್ 2 ಇಂಟು D ಅಂದರೆ 2 ಸಿಕ್ಕಿದೆ ಇಲ್ಲಿ ಈಕ್ವಲ್ ಟು 12. A ಪ್ಲಸ್ 2 ಪ್ಲಸ್ 2 2 4. A ಈಕ್ವಲ್ ಟು 12 ಮೈನಸ್ 4. ಸೊ A ಈಕ್ವಲ್ ಟು 8. ಸೊ A ಈಸ್ 8 ಆ್ಯಂಡ್ D ಈಸ್ 2. ಸಬ್ಸ್ಟಿಟ್ಯೂಟ್ ಮಾಡಿ. ಅದರಲ್ಲಿ A 8 ಇದೆ, 28 ಇಂಟು D ಅಂದರೆ 2 ಇದೆ. 8 ಪ್ಲಸ್ 28 2 56. ಸೊ 56 ಪ್ಲಸ್ 8 ಅಂದರೆ 64. ದೇರ್ಫೋರ್ 29th ಟರ್ಮ್ ವಿಲ್ ಬಿ 64. 64. ಸೊ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.